NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬೆಂಗಳೂರಿನಲ್ಲಿ ಪ್ರಿಯತಮನಿಂದಲೇ ಪ್ರಿಯತಮೆಯ ಹತ್ಯೆ ನಡೆದಿರುವಂಥದ್ದು. ವೈರ್ನಿಂದ ಕುತ್ತಿಗೆ ಬಿಗಿದು ಪ್ರಿಯತಮೆಯ ಹತ್ಯೆ ಮಾಡಲಾಗಿದೆ. ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಡತಿ ಬಳಿಯಲ್ಲಿ ಘಟನೆ ನಡೆದಿದೆ. ಕೊಡಗು ಮೂಲದ 24 ವರ್ಷದ ರಂಜಿತಾ ಮೃತ ಯುವತಿ. ವರ್ತೂರು ಪೊಲೀಸರಿಂದ ಆರೋಪಿ ಅಯ್ಯಪ್ಪನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಮೂಲತಃ ಕೊಡಗಿನ ಬನ್ನಪೇಟೆ ನಿವಾಸಿಗಳಾದ ಮೃತ ರಂಜಿತಾ ಮತ್ತು ಆರೋಪಿ ಅಯ್ಯಪ್ಪ. ಆರೋಪಿ ಅಯ್ಯಪ್ಪನಿಗೆ ಈಗಾಗಲೇ ಮದುವೆ ಕೂಡ ಆಗಿತ್ತು. ಮದುವೆಯಾಗಿ ಹೆಂಡತಿಯನ್ನ ಬಿಟ್ಟಿದ್ದ ಅಂತ ಹೇಳಲಾಗಿದೆ. ತನ್ನ ಊರಿನ ಪಕ್ಕದ ಯುವತಿ ರಂಜಿತಾಳನ್ನ ಆತ ಪ್ರೀತಿ ಮಾಡ್ತಿದ್ದ. ವರ್ತೂರು ಬಳಿಯ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಸೂಪರ್ವೈಸರ್ ಆಗಿ ಆತ ಕೆಲಸ ಮಾಡ್ತಿದ್ದ. ಅಯ್ಯಪ್ಪನನ್ನೇ ಮದುವೆಯಾಗೋದಾಗಿ ಮನೆ ಬಿಟ್ಟು ಬಂದಿದ್ದಂತಹ ರಂಜಿತಾ ಇದೀಗ ಮೃತಳಾಗಿದ್ದಾಳೆ. ಮೊದಲ ಪತ್ನಿಗೆ ವಿಚ್ಛೇದನ ನೀಡದೆ ರಂಜಿತಾ ಜೊತೆಯಲ್ಲಿ ವಾಸವಿದ್ದ ಈ ಒಬ್ಬ ಅಯ್ಯಪ್ಪ ಅನ್ನುವಂಥ ಆರೋಪಿ. ಆದರೆ ಇತ್ತೀಚೆಗೆ ರಂಜಿತಾ ಅಯ್ಯಪ್ಪ ಇಬ್ಬರ ನಡುವೆ ಮದುವೆ ವಿಚಾರಕ್ಕೆ ಜಗಳ ನಡೆದಿದೆ. ಜಗಳ ವಿಕೋಪಕ್ಕೆ ತಿರುಗಿ ಪ್ರಿಯತಮೆಯನ್ನ ಆರೋಪಿ ಹತ್ಯೆಗೈದಿದ್ದಾನೆ. ಶುಕ್ರವಾರ ಮಧ್ಯರಾತ್ರಿ ಆರೋಪಿ ಆಕೆಯನ್ನ ಹತ್ಯೆ ಮಾಡಿದ್ದಾನೆ ಅಂತ ಹೇಳಲಾಗಿದ್ದು, ಬಳಿಕ ನೇಣು ಬಿಗಿದು ಆತ್ಮಹತ್ಯೆ ಅಂತ ಹೇಳಿ ಆತ ಬಿಂಬಿಸಿದ್ದ. ಆದರೆ ಪೊಲೀಸರ ತನಿಖೆಯ ವೇಳೆಯಲ್ಲಿ ಈ ಕೊಲೆ ಬೆಳಕಿಗೆ ಬಂದಿದೆ. ಸದ್ಯ ವರ್ತೂರು ಪೊಲೀಸರಿಂದ ಆರೋಪಿಯನ್ನ ಬಂಧನ ಮಾಡಿ ಮುಂದಿನ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.